ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಕಾಂಗ್ರೆಸ್ನಿಂದ ನಟರಾಜಗೌಡ ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಎಚ್.ಎನ್. ಚಂದ್ರಶೇಖರ್ ಅವರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಚಂದ್ರಶೇಖರ್ ಅವರೇ, ರಣತಂತ್ರವನ್ನೇ ಬಿಜೆಪಿ ಬದಲಾವಣೆ ಮಾಡ್ಕೊಂಡಿದೆಯಾ ಅಥವಾ ಇದು ಮೇಲ್ನೋಟಕ್ಕೆ ಹೀಗಿದೀವಿ ಒಳಗೆ ಹಾಗೆ ಇದೀವಿ ಅಂತಾನ? ಒಂದು ಊಹೆಯ ಪರಾಕಾಷ್ಠೆ, ಇದು ಒಂಥರ ಹಾಸ್ಯಾಸ್ಪದ ಊಹೆಯ ಪರಾಕಾಷ್ಠೆ. ಇಲ್ಲಿ ಇದೇನು ಪ್ರತಾಪ್ ಸಿಂಹ ಅವ್ರನ್ನ ಕೆಳಗಿಳಿಸಿದ್ದು ಲೆಟ್ ಮಿ ಆನ್ಸರ್ ಸರ್. ಒಂದು ಈ ಹಿಂದುತ್ವ ಆಗ್ಲಿ ಅಥವಾ ರಾಷ್ಟ್ರೀಯತೆ ಆಗ್ಲಿ ಬಿಜೆಪಿಲಿ DNA-ಗೆ ಡ್ರಿಲ್ ಆಗ್ಬಿಟ್ಟಿರ್ತದೆ. ಪ್ರತಿಯೊಬ್ಬರು ಕಟ್ಟರ್ ಹಿಂದುತ್ವವಾದಿಗಳೇನೆ. ಕೆಲವರು ಆಚೆ ಕಡೆ ಮಾತಾಡ್ತಾರೆ, ಕೆಲವರು ಆಚೆ ಕಡೆ ಮಾತಾಡಲ್ಲ. ಆಚೆ ಕಡೆ ಮಾತಾಡೋರು ಮಾತ್ರ ಹಿಂದುತ್ವವಾದಿಗಳು ಅಂತಲ್ಲ ಸ್ವಾಮಿ. ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನು ಕೂಡ ಬಿಜೆಪಿ ಊಹಾತ್ಮಕವಾಗಿರುವಂತಹ ಪಕ್ಷ ಮತ್ತು ಹಾಸ್ಯಾಸ್ಪದವಾಗಿರುವಂತಹ ಪಕ್ಷದ ರೀತಿಯಲ್ಲಿ ಅಲ್ಲ, ನಿಮ್ಮ ಊಹೆ ಲೆಟ್ ಮಿ ಆನ್ಸರ್ ಆಯ್ತಾ. ಹಾಗಾಗಿ ಪ್ರತಿಯೊಬ್ಬರು ಕಟ್ಟರ್ ಅಂತಾನೆ ಹೇಳಬೇಕು. ಕಟ್ಟರ್ ಹಿಂದುತ್ವವಾದಿಗಳು, ಕಟ್ಟರ್ ರಾಷ್ಟ್ರೀಯವಾದಿಗಳು. ಹಾಗಾಗಿ ಯಾರಿಗೆ ಕೊಟ್ಟರು ಅದು ಕಟ್ಟರ್ ಅಂತಾನೆ ಹೇಳ್ಬೋದು, ಅವರು ಇವರು ಅಂತ ಹೇಳ್ತಾರೆ. ಇದು ಮೊದಲನೇದು. ಎರಡನೇದು, ಕಳೆದ ಚುನಾವಣೆ ಸಮಯದಲ್ಲಿ ತುಂಬಾ ದೊಡ್ಡ ನ್ಯಾಷನಲ್ ಲೀಡರ್ ನಮ್ಗೊಂದು ಮೀಟಿಂಗ್ ತಗೊಂಡಿದ್ರು. ಆ ಮೀಟಿಂಗ್ ಅಲ್ಲಿ ತುಂಬಾ ಕ್ಲೋಸ್ ಸರ್ಕಲ್ ಅಲ್ಲಿ ತಗೊಂಡಿದ್ರು. ಅವ್ರನ್ನ ಮಾತಾಡಿದ್ರು, ಅಕಸ್ಮಾತ್ ನಾನೇ ನಿಮಗೆ ಟಿಕೆಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೂಡ ಅದು ನಿಜ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ, ನ್ಯಾಷನಲ್ ಲೀಡರ್, ಬಿಗ್ಗೆಸ್ಟ್ ನ್ಯಾಷನಲ್ ಲೀಡರು. ಯಾಕೆ ಅಂತ ಹೇಳಿದ್ರೆ ಬಿಜೆಪಿನಲ್ಲಿ ಟಿಕೆಟು ಒಂದು ವಿಷಯದಲ್ಲಿ ನಿರ್ಧಾರ ಆಗಲ್ಲ. ಜಿಲ್ಲಾ ಸಮಿತಿಯ ಇದಾಗುತ್ತೆ, ರಾಜ್ಯ ಸಮಿತಿಯ ವಿಷಯ ಕೇಳ್ತಾರೆ, ಸಂಘ ಪರಿವಾರಗಳ ವಿಷಯಗಳನ್ನ ಕೇಳ್ತಾರೆ, ಪಬ್ಲಿಕ್ ಒಪಿನಿಯನ್ ಸರ್ವೆಗಳನ್ನ ಕೇಳ್ತಾರೆ, ವಿನ್ನಬಿಲಿಟಿ ಆಗುತ್ತೆ, ಸಾಮಾಜಿಕ ನ್ಯಾಯ, ಸೋಷಿಯಲ್ ಇಂಜಿನಿಯರಿಂಗ್ ಈಕ್ವಿಲಿಬ್ರಿಯಂ, ಅದಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದಾಗುತ್ತೆ, ಜಾತಿ ಸಮೀಕರಣ ಆಗುತ್ತೆ. 7-8 ಫ್ಯಾಕ್ಟರಿಗಳನ್ನ ಕನ್ಸಿಡರ್ ಮಾಡಿಕೊಂಡು ಟಿಕೆಟ್ ಘೋಷಣೆ ಆಗ್ತಕ್ಕಂಥದ್ದು. ಹಾಗಾಗಿ ಚಂದ್ರಶೇಖರ್ ಅವರ ಹಂಗೆ ಎಲ್ಲ ಕಡೆನೂ ಹಾಗಾಗಿ ಟಿಕೆಟ್ ಕೊಡಬೇಕಾದ್ರೆ ಪಕ್ಷ ಅದನ್ನು ತುಂಬಾ ಯೋಚನೆ ಮಾಡಿ ಕೊಟ್ಟಿರ್ತದೆ. ಇದು ಎರಡನೇದು. ಮೂರನೇದು, ಬಿಜೆಪಿನಲ್ಲಿ ಟಿಕೆಟ್ ಅಂತಕ್ಕಂಥದ್ದು ಪಕ್ಷದ ಇನ್ನೊಂದು ಜವಾಬ್ದಾರಿ ತರ ಇದ್ದಂಗೆ, ಒಂದು ಜವಾಬ್ದಾರಿ ಇದ್ದಂಗೆ. ಇವತ್ತು ಈ ಜವಾಬ್ದಾರಿ ಇರುತ್ತೆ, ಸರ್ ಆ ಜವಾಬ್ದಾರಿ ಇರುತ್ತೆ. ಮಿನಿಸ್ಟರ್ ಆಗಿದ್ದು ಸಿ ಟಿ ರವಿ ಅವರು, ಅವ್ರು ತಗೊಂಡೋಗಿ ಜನರಲ್ ಸೆಕ್ರೆಟರಿ ಮಾಡಿ ಪ್ರವಾಸ ಮಾಡಿ ಅಂತ ಹೇಳಿದ್ರು. ಅವ್ರು ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟರು. ಕಟ್ಟರ್ ಅವರು ಏನಾಗಿದ್ರು, ಇದಕ್ಕೆ ಮುಖ್ಯಮಂತ್ರಿ ಆದ್ರು. ಬೇಡ, ಇನ್ನೊಂದು ಕೆಲಸಕ್ಕೆ ಹೋಗಿದ್ದೆ ಬರ್ತಾರೆ. ಇವತ್ತು ಅಷ್ಟೇನೆ, ಅದು ಯಾರಿಗೆ ಪ್ರತಾಪ್ ಸಿಂಹ ಅವರಿಗೆ 2 ಸರಿ ಟಿಕೆಟ್ ಕೊಟ್ಟಿದ್ದು, ಅನಂತ್ ಕುಮಾರ್ ಅವರಿಗೆ 6 ಸರಿ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡ್ಬಂದಿತ್ತು ಸರ್. 6 ಸರಿ ಬೇರೆ ಜವಾಬ್ದಾರಿಗಳನ್ನ ಕೊಡ್ತದೆ. ಹೀಗಾಗಿ ಇದ್ಯಾವುದು ವಿಚಾರಗಳೆಲ್ಲ ನೀವು ಯಾವಾಗ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ, ಯಾಕೆ ಟಿಕೆಟ್ ಕೊಟ್ರಿ ಅಂತ ಕೇಳೋದಿಲ್ಲ, ಪ್ರಶ್ನೆ ಅಲ್ಲ. ಅದಕ್ಕೆ ಪಕ್ಷ ತೀರ್ಮಾನ ಮಾಡೇ ಕೊಟ್ಟಿರ್ತದೆ, ಸೂಕ್ತವಾದ ತೀರ್ಮಾನ. ಯಾವ್ದಾದ್ರು ದೇಶದ್ರೋಹಿ ಕೊಟ್ಟಿದೀವಾ, ಯಾರಾದ್ರೂ ದರೋಡೆಗೋರಿಗೆ ಕೊಟ್ಟಿದೀವಾ, ಕೊತ್ವಾ ಶಿಕ್ಷಣಂತ ಯಾರನ್ನ ಇವರಿಗೆ ರೌಡಿಗಳಿಗೆ ಕೊಟ್ಟಿದೀವಾ, ಆಗ ನೀವು ಪ್ರಶ್ನೆ ಮಾಡಿ ಯಾಕಿಂತವ್ರಿಗೆ ಕೊಟ್ರಿ ಅಂತೇಳಿ. ಕೊಟ್ಟಿರ್ತಕ್ಕಂಥವ್ರೆಲ್ಲರೂ ಸಂಭಾವಿತರೆ. ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಈ ಸಂದರ್ಭದಲ್ಲಿ ಸೂಕ್ತವಾಗಿ ಈ ಸಮಾಜವನ್ನು ಮುನ್ನಡೆಸ್ತಾರೆ ಅಂತೇಳಿ ಅವರಿಗೆ ಟಿಕೆಟ್ ಕೊಟ್ಟಿರುತ್ತೆ ಸರ್. ಇದರಲ್ಲಿ ಯಾವುದೇ ಚಂದ್ರಶೇಖರ್ ಅವರೇ, ನೀವು ಯಾರಿಗಾದ್ರೂ ಟಿಕೆಟ್ ಕೊಟ್ಕೊಳ್ಳಿ, ಯಾರಿಗಾದ್ರೂ ಬಿಟ್ಕೊಳ್ಳಿ, ಅದು ನಮಗೆ ಸಂಬಂಧ ಇಲ್ಲದೆ ಇರುವಂತ ವಿಚಾರ. ಬದಲಾವಣೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರೋದು. ನಿಮ್ಮನ್ನ ಟಿಕೆಟ್ ಇವ್ರಿಗೆ ಯಾಕೆ ಕೊಟ್ರಿ, ಅವ್ರಿಗೆ ಯಾರು ಕೊಟ್ರಿ, ನಮ್ಗೇನು ಪ್ರಶ್ನೆ ಬೇಕಾಗಿಲ್ಲ, ನಮಗೆ ಪ್ರಶ್ನೆ ಅವಶ್ಯಕತೆ ಇಲ್ಲ. ನೀವು ಪ್ರತಾಪ್ ಸಿಂಹನ್ ಬಿಟ್ಟು ಯದುವೀರ್ ಅವ್ರಿಗಾದ್ರೂ ಕೊಟ್ಕೊಳ್ಳಿ, ಇಲ್ಲ ಪ್ರತಾಪ್ ಸಿಂಹ ಅವ್ರಿಗಾದ್ರೂ ಕೊಟ್ಕೊಳ್ಳಿ, ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಕೊಟ್ಕೊಳ್ಳಿ, ಅದನ್ನ ಬಿಟ್ಟು ಇನ್ಯಾರಿಗಾದ್ರೂ ಕೊಟ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಅದು ನಿಮ್ಮ ಪಾರ್ಟಿ, ನೀವು ಡಿಸಿಷನ್ ತಗೊಳ್ಬೇಕು, ಜನ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು. ಅದು ನಗೆ ಪಾಟ್ಲಿಗೆ ಈಡಾಗುತ್ತೋ ಅಥವಾ ಸೀರಿಯಸ್ ಆಗಿ ಆಗುತ್ತೋ ಅದನ್ನ ಡಿಸೈಡ್ ಮಾಡ್ಕೊಳ್ಬೇಕಾಗಿರೋ ನೀವು. ನಾವು ಕೇಳ್ತಾ ಇರೋದು, ಈ ರೀತಿಯಾಗಿ ಮಾತನಾಡ್ತಾ ಇರೋರು ಟಿಕೆಟ್ ಸಿಗ್ತಾ ಇಲ್ವಾ ಅನ್ನುವಂತ ಒಂದು ವಿಶ್ಲೇಷಣೆಗೆ ಬರ್ತಾ ಇದೆ. ಯಾಕೆ ನಟರಾಜಗೌಡ್ರೆ? ಮೂರು ಆಯಾಮ ಇದೆ. ನಂಬರ್ 1, ಖಂಡಿತವಾಗಿ ನೀವು ಹೇಳಿ ಸರಿ. ಯಾಕಂದ್ರೆ ಯಾರ್ಯಾರು ತುಂಬಾ ಎಲ್ಲಾ ಸಮಯದಲ್ಲೂ ಕೂಡ ಪ್ರಚೋದನೆ ನನಗೆ ಚುನಾವಣೆ ತಂದ್ಕೊಡುತ್ತೆ. ಚೇರ್ ತಾಕತ್ತಿರ ಬಂದು ಚೆನ್ನಾಗಿ ಕುತ್ಕೊಳ್ಳಿ, ನಾನು ಬಂದ್ರೆ ನೋಡಿ ಬದಲಾವಣೆಯಿಂದ ಸಂವಿಧಾನ ಬದಲಾವಣೆ ಮಾಡ್ತೀವಿ. ಜನಕ್ಕೇನಂತ ಮಾಹಿತಿ ಬಂದಿದೆ, ಬಿಜೆಪಿಯ ರಹಸ್ಯ ಅಜೆಂಡಾ ಇದು, ಬಿಜೆಪಿಯ ಗುಪ್ತ ಸೂಚಿಯನ್ನ ಇವರು ಬಹಿರಂಗ ಮಾಡಿದ್ದಾರೆ, ಹಂಗಾಗಿ ಇವರು ಟಿಕೆಟ್ ತಪ್ಪಿದೆ, ಈ ತರ ಜನ ಮಾತಾಡ್ತಾ ಇದ್ದಾರೆ. ಅದು ಬಿಜೆಪಿ ಕ್ಲಾರಿಫಿಕೇಶನ್ ಕೊಡೋದೇ ಇಲ್ಲ ಯಾವಾಗಲೂ ಕೂಡ. ಈ ರೀತಿಯಾಗಿ ಪ್ರಚೋದನೆ ಮಾಡ್ತಾ ಇರೋರು, ಶೋಭಾ ಕರಂದ್ಲಾಜೆ ಪ್ರಚೋದನೆ ಮಾಡ್ತಾರೆ, ತೇಜಸ್ವಿ ಸೂರ್ಯ ಕೂಡ ಪ್ರಚೋದನೆ ಮಾಡ್ತಾರೆ. ಚುನಾವಣಾ ಆಯೋಗ ಸ್ವಯಂ ಪ್ರೇರಣೆಯಿಂದ ಅವ್ರ ಮೇಲೆ ದೂರುಗಳಿಂದ FIR ಆಗಿದೆ ಇವಾಗಲೂ ಕೂಡ. ಈ ತರ ತುಂಬಾ ಜನ ಮಾಡ್ತಾ ಇದ್ದಾರೆ. ಸಿ ಟಿ ರವಿ ಅವರಾಗ್ಬೋದು ಅಥವಾ ಪ್ರತಾಪ್ ಸಿಂಹ ಆಗ್ಬೋದು, ಈ ರೀತಿಯ ಕೆಲಸಗಳಿಂದನೇ ಅವ್ರು ಬಹಳ ಕುಖ್ಯಾತಿಯಾಗಿರುವಂಥದ್ದು. ಆದ್ರೆ ಇದೇ ನಿಜವಾದ ಬದಲಾವಣೆ ಅಂತ ಏನಾದ್ರು ಬಿಜೆಪಿ ಅಂದ್ರೆ ನಾವು ಸ್ವಾಗತ ಮಾಡ್ತೀವಿ. ನಿಜವಾದ ಬದಲಾವಣೆ ಇದು. ನಾವು ಯಾಕಂದ್ರೆ ನಾವು ಕೂಡ ಎಲ್ಲರನ್ನೂ ಒಳಗೊಳ್ಳುವಂತೆ, ದ್ವೇಷ ಪ್ರಚೋದನೆ ಮಾಡುವಂಥವ್ರನ್ನ, ಸುಳ್ಳುಗಳು ಹೇಳುವಂಥವ್ರನ್ನ ನಾವು ಚುನಾವಣೆಗೆ ಟಿಕೆಟ್ ಕೊಡೋದಿಲ್ಲ ಅಂತ ಅಂದ್ರೆ ಅವರು ಸ್ವಾಗತ ಮಾಡಬಹುದು. ಆಮೇಲೆ ನಾವು ಕ್ರಿಮಿನಲ್ ಕೊಟ್ಟಿದ್ದೀವ, ನಾವು ರೌಡಿಗಳಿಗೆ ಕೊಟ್ಟಿದ್ದೀವ. ರೌಡಿ ಮೋರ್ಚಾ 35 ಕೇಸ್ ಇರುವಂತ ರಾಥೋಡ್ ಅಂತ ಒಬ್ಬ ಚಿತ್ತಾಪುರಲ್ಲಿ ಒಬ್ಬರಿಗೆ MLA ಟಿಕೆಟ್ ಕೊಟ್ಟು, ಒಂದು ನಿಮಿಷ ಬ್ರದರ್, ಚಿತ್ತಾಪುರಲ್ಲಿ ಕೊಟ್ಟಿದ್ರು. ಈಗ ವೀರಪ್ಪನ ಮಗಳು ಕೂಡ ಚುನಾವಣೆ ತಮಿಳುನಾಡಿಂದ. ನಾವು ಅವ್ರಿಗೇನು ಕೇಸ್ಗಳ ಮೇಲೆ ಮೆರಿಟ್ ಡಿಮೆರಿಟ್ ಕೋರ್ಟ್ ತೀರ್ಮಾನ ಮಾಡ್ಕೊಳ್ಳುತ್ತೆ ಮಾಡಲಿ, ಅದು ಒಂದು ಚರ್ಚೆ. ಇನ್ನೊಂದು ಏನಿದೆ ಅಂದರೆ, ಸದಾನಂದ ಗೌಡರಿಗೆ ಯಾಕೆ ಟಿಕೆಟ್ ತಪ್ಪಿತು, ಯಾಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿತು,
ಬಿಜೆಪಿ ಏನು ಅನ್ಕೊಂಡಿದೆ, ಸಾರ್ವಜನಿಕವಾಗಿ ಏನು ಚರ್ಚೆ ಮಾಡ್ತಾವ್ರೆ ಅಂದ್ರೆ, JDS ಇದೆಯಲ್ಲ ಇದು ಬಿಜೆಪಿಯ ಒಕ್ಕಲಿಗ ಮೋರ್ಚಾ ತರ ಇದೆ. ಈ ಒಕ್ಕಲಿಗ ಮೋರ್ಚಾ ಇದೆ, ಮಾನ್ಯ ಕುಮಾರಸ್ವಾಮಿ ಅವರು ಬಂದು ಪ್ರಚಾರ ಮಾಡಿಬಿಟ್ರೆ ನಮಗೆ ಒಕ್ಕಲಿಗರ ಮತಗಳು ಬರ್ತವೆ. ಹಂಗಾಗಿ ಸದಾನಂದ ಗೌಡ ಒಕ್ಕಲಿಗ ಬೇಡ, ಪ್ರತಾಪ್ ಸಿಂಹ ಒಕ್ಕಲಿಗ ಬೇಡ, ಯಾವ ಒಕ್ಕಲಿಗರು ಇವನ್ ಅಶ್ವತ್ಥನಾರಾಯಣ ಬೇಡ, ಅಶೋಕನು ಬೇಡ, ಪ್ರಚಾರಕ್ಕೆ ಕುಮಾರಸ್ವಾಮಿ ಒಬ್ರು ಸಾಕು ಅನ್ನೋ ಭಾವನೆ ಕೂಡ ಇದೆ. ಈ ರೀತಿಯ ನಾನಾ ಆಯಾಮಗಳಿಂದ ಇವತ್ತು ತುಂಬಾ ಜನಕ್ಕೆ ಟಿಕೆಟ್ ಅನ್ನು ಕೊಟ್ಕೊಂಡಿದ್ದಾರೆ. ಅದಲ್ಲದೆ ನಿಜವಾದ ವಿಷಯ ಏನಂದ್ರೆ, ನಾಗಪುರದ ಬಿಜೆಪಿಗೂ ಯಡಿಯೂರಪ್ಪನವರ ಬಿಜೆಪಿಗೂ ಸಂಘರ್ಷ ಇದೆ. ಯಾರ್ಯಾರು ಯಡಿಯೂರಪ್ಪನವರಿಗೆ ಬ್ರದರ್ ಕಂಟ್ರೋಲ್ ಯುವರ್ ಸೆಲ್ಫ್. ಅಲ್ಲ, ನೀವು ತಮಾಷೆ ಮಾತಾಡೋ ನಗು ಇಲ್ಲ ಅಂತ ಹೇಳಿದ್ರೆ ಕಾಮಿಡಿ ಮಾಡ್ತಿರೋದು ನೀವು ಕಾಮಿಡಿ ಮಾಡ್ತಿದ್ದೀರಿ. ನೀವು ಮಾತಾಡ್ಬೇಕಾಗುತ್ತಾ, ನಿಮ್ಮ ಕುಹ ವ್ಯಂಗ್ಯ ಇದೆಯಲ್ಲ, ವ್ಯಂಗ್ಯ ಇದೆಯಲ್ಲ, ನಿಮ್ಮ ವ್ಯಕ್ತಿತ್ವ ತೋರಿಸ್ತದೆ. ನಾವು ಮಾತಾಡ್ಬೇಕಾದ್ರೆ ನಾವು ಡಿಸೆಂಟ್ ಆಗಿ ಮಾತಾಡ್ತೀವಿ, ನಮ್ಮ ಮಾತಾಡ್ತೀವಿ. ನೀವು ಈ ಅಂಗಭಂಗ ಇದೆಯಲ್ಲ, ಅದು ಒಳ್ಳೇದಲ್ಲ, ಅದು ಇರ್ಲಿ. ಯಡಿಯೂರಪ್ಪನವ್ರಿಗೆ ಯಾರು ಕಣ್ಣೀರ್ ಹಾಕ್ಸಿದ್ರು, ಯಡಿಯೂರಪ್ಪನವ್ರನ್ನ ಯಾರು ಕುರ್ಚಿಯಿಂದ ಕೆಳಗಿಳಿದು ಹಾಕಿದ್ರು, ಆ ನಾಗಪುರ ಚೂರಿ ಹಾಕಿದ್ರು. ಒಂದ್ ನಿಮಿಷ ಇದು ಸಭ್ಯತೆನೇ ಅಲ್ಲ, ಸ್ವಲ್ಪ ಸಭ್ಯತೆ ಇರ್ಲೇ ಇರ್ಲಿ. ಯಡಿಯೂರಪ್ಪನವ್ರಿಗೆ ಯಾರು ಕಣ್ಣೀರ್ ಹಾಕ್ಸಿದ್ರು, ಯಾರು ಅವ್ರ ಕುರ್ಚಿಯಿಂದ ಕೆಳಗಿಳಿದು ಹಾಕಿದ್ರು, ಯಾರಿಗೆ ಅವ್ರ ನೋವನ್ನು ಕೊಟ್ಟಿದ್ರು, ಅವರೆಲ್ಲರನ್ನೂ ಕೂಡ ವ್ಯವಸ್ಥಿತವಾಗಿ ಯಡಿಯೂರಪ್ಪನವರು ಈ ಬಾರಿ ಮುಗಿಸಿದ್ದಾರೆ. ಅದು CT ರವಿ ಆಗಬಹುದು, ಪ್ರತಾಪ್ ಸಿಂಹ ಆಗಬಹುದು, ನಳಿನ್ ಕುಮಾರ್ ಕಟೀಲ್ ಆಗಬಹುದು, ಸದಾನಂದ ಗೌಡ ಆಗಬಹುದು, ಯಾರೇ ನಾಯಕರಾದ್ರೂ ಕೂಡ ಇವತ್ತು ಅಲ್ಲ, ಇದು ದ್ವೇಷದಿಂದಾಗಿ ಅವ್ರನ್ನ ಕೆಳಗಡೆ ಇಳಿಸಿದ್ರು ಅಂತ ಹೇಳ್ಬೇಕಾ, ಇಲ್ಲ ಹಿಂದುತ್ವದಲ್ಲಿ ಅವರು ಪ್ರಖರವಾಗಿ ಮಾತಾಡಿದ್ರು ಅಂತ ಹೇಳ್ಬೇಕು? ಇಲ್ಲ, ಅದಕ್ಕಲ್ಲ. ಇದು ಅಂದ್ರೆ ಯಡಿಯೂರಪ್ಪನವರ ಶಕ್ತಿಶಾಲಿ ಇದ್ರಲ್ಲ, ನಾಗಪುರದ ಬಿಜೆಪಿಗೆ ಅದು ತಡೆಕೊಳ್ಳಕ್ ಆಗಿಲ್ಲ. ಇಲ್ಲಪ್ಪ ನಿನ್ನನ್ನು ಮೂಲೆ ಗುಂಪು ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಕೆಳಗಿಳಿಸಿ ಕಣ್ಣೀರ್ ಹಾಕ್ಸಿ, ಯಾವಾಗ ನೋಡಿ ಬೊಮ್ಮಾಯಿ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು, ಶೆಟ್ಟರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು, ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡಿದ್ರು, ಸವದಿಯನ್ನ ಪಕ್ಷದಿಂದ ಆಚೆ ಹಾಕಿದ್ರು, ಸೋಮಣ್ಣನ ವ್ಯವಸ್ಥಿತವಾಗಿ ಸಂಚು ಮಾಡಿ ಸೋಲಿಸಿದ್ರು. ಇದೆಲ್ಲ ನಾಗಪುರದ ಬಿಜೆಪಿ ಮಾಡಿದ್ದು. ಇವತ್ತು ಯಡಿಯೂರಪ್ಪನವರ ಕೈ ಮೇಲ್ಗೈ ಆಗಿದೆ. ಅವ್ರೇನ್ ಮಾಡ್ತಾರೆ, ಯಾರ್ಯಾರು ನನಗೆ ಕಣ್ಣೀರ್ ಹಾಕ್ಸಿದ್ರಿ, ಕಾಟ ಕೊಟ್ಟಿದ್ರಿ, ನಿಮ್ಮನ್ನ ವ್ಯವಸ್ಥಿತವಾಗಿ ಮುಗಿಸ್ತೀವಿ ಅಂತ ಹೇಳಿ ಇವತ್ತು ರಾಜಕೀಯವಾಗಿ ಅವರೆಲ್ಲರನ್ನು ಮುಗಿಸಿದ್ದಾರೆ. ಅದು ಒಂದು ಆಯಾಮ ಇದೆ. ಆದರೆ ಬಿಜೆಪಿ ಏನಾದರೂ ಈ ದ್ವೇಷ ರಾಜಕಾರಣವನ್ನ ಅಥವಾ ದೇಶ ಭಾಷಣ ಮಾಡಿ ಪ್ರಚೋದನಾ ಭಾಷಣ ಮಾಡೋದೆಲ್ಲ ಬಿಟ್ಬಿಟ್ಟು ನಾವೆಲ್ಲ ಪ್ರಾಮಾಣಿಕರಾಗಿ ಈ ನಮ್ಮ ಶಾಸನ ವಿಧಿಸಿದ ಎಚ್ಚರಿಕೆ ಅಂತಿದೆಯಲ್ಲ, ಚುನಾವಣಾ ಆಯೋಗ ಹೇಳ್ತದಲ್ಲ, ನೀವು ದ್ವೇಷ ಭಾಷಣ ಮಾಡಂಗಿಲ್ಲ, ಪ್ರಚೋದನೆ ಮಾಡಂಗಿಲ್ಲ, ಧಾರ್ಮಿಕ ಭಾಷಣ ಮಾಡಂಗಿಲ್ಲ, ಜಾತಿ ವ್ಯವಸ್ಥೆ ಬಿತ್ತಂಗಿಲ್ಲ, ವೈಯಕ್ತಿಕ ಟೀಕೆ ಮಾಡಂಗಿಲ್ಲ, ಅವೆಲ್ಲ ವಿಧಿಸಿದ ಎಚ್ಚರಿಕೆಯನ್ನು ನಾವು ಒಪ್ಕೊಂಡಿದ್ದೀವಿ, ನಾವು ಅದೇ ರೀತಿಯಾಗಿರ್ತೀವಿ ಅಂತ ಏನಾದ್ರು ಅಂದ್ರೆ ಅದು ಸ್ವಾಗತ ಮಾಡೋದು ವಿಷಯ. ಎಸ್ ಗಂಗಾಧರ ಮೂರ್ತಿ ಅವರೇ, ಅವಶ್ಯಕತೆನೇ ಇಲ್ಲ ಈಗ ಒಕ್ಕಲಿಗ ಲೀಡರ್ಸ್ಗಳದ್ದು, ಕುಮಾರಸ್ವಾಮಿ ಅವರೇ ಒಕ್ಕಲಿಗ ಮೋರ್ಚಾ, ಹಾಗಾಗಿ ಅಲ್ಲಿ ಇಟ್ಕೊಂಡಿರೋ ಕಾಂಗ್ರೆಸ್ನ ಅಭಿಪ್ರಾಯ. ಜಾತ್ಯತೀತವಾದಿಗಳ ಬಾಯಲ್ಲಿ ಈ ಮಾತು, ಅತಿ ಹೆಚ್ಚು ಜಾತ್ಯತೀತವನ್ನು, ಸೆಕ್ಯುಲರಿಸಮನ್ನು ತಮ್ಮ ಕಬೋರ್ಡ್ ಒಳಗಡೆ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತಾಡೋ ಮಾತಿದು. ಅವರೇ ಹೇಳ್ತಾರೆ, ಜಾತಿಗಳ ಮೇಲೆ ಚುನಾವಣೆ ಆಗಬಾರ್ದು, ದ್ವೇಷದ ಮೇಲೆ ಭಾಷಣ ಆಗಬಾರ್ದು ಹೇಳಿದಂಥ ನಾಯಕರು ಬಾಯಲ್ಲಿ ಇಂಥ ಮಾತು ಇರಲಿ. ಅದು ಚುನಾವಣಾ ಸ್ಟ್ರಾಟಜಿ. ಅದು ನಾವು ಕುಮಾರಸ್ವಾಮಿ ಅವ್ರನ್ನ ಇಟ್ಕೊತೀವೋ ಅಥವಾ ಸದಾನಂದ ಗೌಡ್ರದ್ದು ಚರ್ಚೆ ಬಂದರೆ ಇಲ್ಲಿ ಎರಡು ಥರದ ಚರ್ಚೆ, ಕಟ್ಟರ್ಗಳಿಗೆ ಕೋಕ್. BJP ನಾನು ಅಬ್ಸರ್ವ್ ಮಾಡ್ದಂಗೆ ಬದಲಾವಣೆಯ ಜಗದ ನಿಯಮ ಅನ್ನೋ ಒಂದು ಏನು ತತ್ವ ಇದೆ ಅದನ್ನು ಪಾಲಿಸ್ಕೊಂಡು ಬರ್ತಾನೆ ಇದೆ. 1980ರಲ್ಲಿ BJP ಹುಟ್ಟಿದಾಗಿಂದ ಇಲ್ಲಿವರೆಗೂ ಎಲ್ಲ ಸಂದರ್ಭದಲ್ಲೂ ಅವರು ಪ್ರತಿ ಎಲೆಕ್ಷನ್ಗೂ ಬದಲಾವಣೆಗಳನ್ನು ಮಾಡ್ಕೊಂಬಂದಿದ್ದಾರೆ. ಆದರೆ ಒಂದು ಅವ್ರದ್ದು ಅಂಡರ್ ಕರೆಂಟ್ ಒಳಗಡೆ ಇನ್ನರ್ ಅಜೆಂಡಾ ಏನಿದೆ, ಹಿಂದುತ್ವ, ಹಿಂದೂ ರಾಷ್ಟ್ರ, ಅದು ಒಳಗಡೆ ಇದ್ದೇ ಇದೆ. ಆದರೆ ಅದು ಬಿಟ್ಟು ಅದ್ರ ಮೇಲೆ ಚುನಾವಣೆ ನಡೆಯುತ್ತಾ ಈ ಸಲ ಇಲ್ಲ, ಜೊತೆಗಿರುತ್ತೆ, ಅದು ಇದ್ದೇ ಇದೆ. ಅದು ಇಸ್ ಬ್ರ್ಯಾಂಡೆಡ್. ಅದು ಈಗ ಅದನ್ನೇನು ಕಾಂಗ್ರೆಸ್ ಅವರು ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಸಾಫ್ಟ್ ಹಿಂದುತ್ವ ಅಂತ ಹೋಗಿ ಮಕ್ಕಡೆ ಮಲಗಲಿಲ್ವಾ? ಮಲಗಿದ್ರೆ ಇಲ್ವಾ? ಅದೇ ರೀತಿ ಜನಿವಾರ ಎಲ್ಲ ಹಾಕೊಂಡಿದ್ರು ಮೇಲ್ಗಡೆ. ಒಂದು ಅಬ್ಸರ್ವ್ ಮಾಡಬೇಕಾದಂಥ ವಿಷಯ ಏನಂದರೆ, ಇಲ್ಲೇ ಈಗ ನೋಡಿ ಕೂತಿರ್ತಕ್ಕಂಥ ನಟರಾಜ್ ಗೌಡರು, ಕಾಂಗ್ರೆಸ್ ವಕ್ತಾರರು, ಈ ಥರದ ಬದಲಾವಣೆ ಆಗಿದ್ದರೆ ನಾವು ಖಂಡಿತ ಸ್ವಾಗತಿಸ್ತೇವೆ ಅಂದರು. ಭಾರತೀಯ ಜನತಾ ಪಾರ್ಟಿಗೂ ಅದೇ ಬೇಕಾಗಿದ್ದಿತ್ತು. ಭಾರತೀಯ ಜನತಾ ಪಾರ್ಟಿಯ ನಾಯಕರಾದಂಥ ಅಗ್ರ ನಾಯಕರಾದಂಥ ನರೇಂದ್ರ ಮೋದಿಯವರಿಗೆ ಬೇಕಾಗಿದ್ದೇ ಅದು. ಈ ಬಾರಿ ನಾವು ಈ ಥರದ ಚುನಾವಣೆಯನ್ನು ಫೇಸ್ ಮಾಡೋದ್ರಿಂದ ಮುಜುಗರಕ್ಕೀಡಾಗ್ತೀವಿ. ಇವರ ಮಾತುಗಳು, ಈ ಉದಾಹರಣೆ ಅನಂತಕುಮಾರ್ ಹೆಗಡೆ ಮಾತು, CT ರವಿಯವ್ರನ್ನ ಬಳಸೋ ಭಾಷೆ, ಮತ್ತು ಪ್ರತಾಪ್ ಸಿಂಹ ಅವ್ರು ಬಳಸೋ ಭಾಷೆ, ಈ ಥರದ್ದೆಲ್ಲ ವ್ಯಕ್ತಿಗಳನ್ನ ಇಟ್ಕೊಂಡು ಹೋದಾಗ ಕಾಂಗ್ರೆಸ್ಸು ನಮ್ಮನ್ನು ಇಕ್ಕಟ್ಟಿಗೆ ಸಿಗಿಸುತ್ತೆ. ಕಾಂಗ್ರೆಸ್ಗೆ ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಒಂದೇ ಒಂದು ನಮ್ಮ ವೀಕ್ನೆಸ್ ಅಸ್ತ್ರವನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ತಗೊಂಡಿರ್ತಕ್ಕಂಥ ಡಿಸಿಷನ್. ಆದರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಹೇಳ್ತಿದೆ, ಕುಮಾರಸ್ವಾಮಿ ಅವ್ರನ್ನ ಇಟ್ಕೊಂಡು ಸದಾನಂದ ಗೌಡ್ರನ್ನ ತೆಗೆದ್ರು. ಸದಾನಂದ ಗೌಡ್ರು ಮೊದಲೇ ಅನೌನ್ಸ್ ಮಾಡಿದರು,
ಚುನಾವಣಾ ರಾಜಕೀಯವಾಗಿ ನಿವೃತ್ತಿ ಹೊಂತೀನಿ ಅಂತ ಮಾಡಿದ್ರು. ಆ ರಾಜಕೀಯ ನಿವೃತ್ತಿಯನ್ನ ಕುಮಾರಸ್ವಾಮಿ ಅವರು ಒಕ್ಕಲಿಗರ ನಾಯಕರು, ಒಕ್ಕಲಿಗರು ಓಟ್ ಕೊಡಿಸ್ತಾರೆ ಅನ್ನೋದಾದ್ರೆ ಸದಾನಂದ ಗೌಡ್ರನ್ನ ಬಿಟ್ರು ಅಂತ ಇವ್ರ ವಾದ, ಹೌದಲ್ವಾ? ಸದಾನಂದ ಗೌಡ್ರ ರಾತ್ರಿ ಒಂದು 2-3 ಸಲ ಟಚ್ ಮಾಡಿದ್ರು ಇವರು ಕ್ಯಾಂಡಿಡೇಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕೆ. ಇದೇನು ಗೊತ್ತಿಲ್ಲದೆ ಇರೋ ಸತ್ಯ ಏನಲ್ಲ, ಮಾಡಬೇಕಿತ್ತು. ತುಂಬಾ ಜನ ನಮ್ಮ ಅಪ್ರೋಚ್ ಮಾಡಿದ್ದಾರೆ. ನೀವು ಅಪ್ರೋಚ್ ಮಾಡಿದ್ರು, ಅವ್ರು ನಿಮ್ಮನ್ನು ಮಾಡಿದ್ರು, ಎರಡು ಒಂದೇ. ತುದಿಗಲ್ ನಿಂತು ರಜೆ ಇಟ್ಕೊಂಡು ತುಂಬಾ ಎರಡು ಒಂದೇ. ಮದುವೆ ಆದರೆ ತಾನೇ ಗ್ಯಾರಂಟಿ ಆಗೋದು, ಮಾತುಕತೆಯಲ್ಲಿ ಮುಗಿಯಲ್ಲ ಎಲ್ಲಾನು. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ಬದಲಾವಣೆ ಆಗಬೇಕು, ಯಾವ ಸಂದರ್ಭದಲ್ಲಿ ಏನಾಗಬೇಕು, ಚುನಾವಣೆ ಹೇಗೆ ನಡೆಸಬೇಕು ಅನ್ನೋದನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಕೂಡ ಒಂದಂತೂ ಬದಲಾವಣೆ ಆಗಿದೆ ಖಂಡಿತ. ಇನ್ನೂ ಒಂದು ಯೋಚನೆ ಮಾಡಿ, ಪ್ರತಾಪ್ ಸಿಂಹ ಅವ್ರಿಗೆ ಒಂದು ಅಕಸ್ಮಾತ್ ಟಿಕೆಟ್ ಕೊಟ್ಟಿದ್ರೆ ಇವರೇನು ಹೇಳ್ತಿದ್ರು ಕಾಂಗ್ರೆಸ್ನವರು? ಪಾರ್ಲಿಮೆಂಟಲ್ಲಿ ಬಾಂಬ್ ಇಡ್ಸೋಕ್ಕೆ, ಇದು ಹುಸಿ ಬಾಂಬ್ ಇಡ್ಸೋಕ್ಕೆ ಪಾಸ್ ಕೊಟ್ಟವರು ಅಂತಿದ್ರು. ಈಗ ಅಸ್ತ್ರನೇ ಹೋಯ್ತಾ? ಅನಂತಕುಮಾರ್ ಹೆಗಡೆ 400 ಗೆದ್ದರೆ ಸಂವಿಧಾನನ ಬದಲಾವಣೆ ಮಾಡ್ತೀವಿ, ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ರು. ಈ ಅಸ್ತ್ರನೇ ಹೋಯ್ತಾ? ಅಸ್ತ್ರಗಳೇ ಇಲ್ಲ. ಚುನಾವಣಾ ರಣರಂಗದಲ್ಲಿ ಇಳಿಯೋದಕ್ಕಿಂತ ಮುಂಚೆ ಒಬ್ಬ ಅಪೋಸಿಷನ್ ಇರ್ತಕ್ಕಂಥ ಎದುರಾಳಿಗೆ ನಾವು ನಮ್ಮ ಅಸ್ತ್ರಗಳನ್ನು ಕೊಡಬಾರ್ದು. ಅವರು ಬೀಡೋವಂಥ ಅಸ್ತ್ರಗಳಿಗೆ ನಾವು ರೆಡಿಯಾಗಿರ್ಬೇಕೇ ಹೊರತು ನಮ್ಮ ಕೈಯಲ್ಲೇ ಇರೋದನ್ನು ಅಸ್ತ್ರ ತೊಗೊಂಡೋಗಿ ಕೊಟ್ಟರೆ ಅವ್ರು ಇನ್ನೂ ಅದ್ಭುತವಾಗಿ ಉಪಯೋಗಿಸ್ಕೊತಾರೆ. ಆ ಕಾರಣಕ್ಕೆ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಪಾಠ ಕಲ್ತಿದೆ. ಎಕ್ಸ್ಪೆರಿಮೆಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿ ಕಾಂಗ್ರೆಸ್ ಅವ್ರು ಮಾಡ್ತಾ ಇರ್ತಕ್ಕಂಥ ಸುಳ್ಳು ಆಪಾದನೆಗಳನ್ನು ಎದುರಿಸ್ಲಿಕ್ಕಾಗದೆ, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಎದುರಿಸಿದ್ದಿದ್ರೆ, PCM ಮತ್ತೊಂದು 40% ಎಲ್ಲ ಎದುರಿಸಿದ್ದಿದ್ರೆ, ಈ ಎಕ್ಸ್ಪೆರಿಮೆಂಟ್ ಮಾಡೋದು ಬಿಟ್ಟು ಅದನ್ನು ಎದುರಿಸಿದ್ದಿದ್ರೆ ಸೂಪರ್ ಚುನಾವಣೆ ಆಗಿರೋದು. ಆ ಸೋಲಿನ ಅನುಭವ ಈ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಈ ಚುನಾವಣೆ ಅದ್ಭುತವಾದ ಚುನಾವಣೆ. ಭಾರತೀಯ ಜನತಾ ಪಾರ್ಟಿ ಡಿಸಿಷನ್ ಏನಿದೆ, ಇಟ್ಸ್ ಕರೆಕ್ಟ್ ಡಿಸಿಷನ್. ಈಗ ಇವ್ರು ಯಾರು ಮಾತಾಡೋ ಪರಿಸ್ಥಿತಿಲಿ ಇಲ್ವಾ? ಎಲ್ಲಿ ಉತ್ತರ ಕೊಡೋಕ್ಕಾಗ್ತಿಲ್ಲ ಅಷ್ಟೇ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಒಳ್ಳೆ ಡಿಸಿಷನ್ ತಗೊಂಡಿದೆ ಅಂತ ನನಗಂತೂ ಅನ್ನಿಸ್ತದೆ. ನಟರಾಜ್ ಗೌಡ್ರೆ, ಇಲ್ಲ, ಈಗ ಆಗ್ಬೋದು. ಇದು 4-6 ಆಯಾಮ ಇದೆ. ಅದು ಒಂದು ಈಗ ಅವರು ಟಿಕೆಟ್ ಕೊಟ್ಟರು, ಹಂಗಾದ್ರೆ ಒಪ್ಕೊಂಡ್ರ? ಬಾಂಬಲ್ಲಿ ಏನು ಪಾರ್ಲಿಮೆಂಟಲ್ಲಿ ಅದ್ಯಾವುದೋ ಗ್ಯಾಸ್ ಬಾಂಬ್ ಇಕ್ಕಲಿಕ್ಕೆ ಪಾಸ್ ಕೊಟ್ಟು ಅವ್ರು ತಪ್ಪಿತಸ್ಥರು ಅಂತ ಒಪ್ಕೊಂಡ್ರ? ಅದು ಅವ್ರು ಹೇಳ್ಬೇಕು. ನನಗೆ ಸದಾನಂದ ಗೌಡರು ನನಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನೋವಾಗುತ್ತೆ, ನನಗೆ ಟಿಕೆಟ್ ಕೊಡಬೇಕು. ಬಿಜೆಪಿ ಭ್ರಷ್ಟಾಚಾರದಲ್ಲಿ, ಜಾತಿವಾದದಲ್ಲಿ, ಪರಿವಾರದಲ್ಲಿ ಮುಳುಗಿದೆ. ಹಂಗ ಒಪ್ಕೊಂಡಿದ್ದಾರೆ ಅನ್ನೋದಾಗಿದ್ದಿದ್ರೆ, ಹಾಗಿದ್ದಾಗ ನೀವು ಅವರು ಪಾರ್ಟಿಯಲ್ಲಿ ಅವ್ರನ್ನ ಟಿಕೆಟೇ ಕೊಳ್ಳಾರ್ದಂಗೆ ಮಾಡ್ಬೇಕಾದ್ರೆ, ವಿಧಾನಸಭೆಯಲ್ಲಿ ಅವರ ಬೆಂಬಲಿಗರ ಬಂದ್ಬಿಟ್ಟು ಪಾಕಿಸ್ತಾನದ ಪರವಾಗಿ ಘೋಷಣೆಗೆ ಹೋಗಿದಂತ ವ್ಯಕ್ತಿ ಬಗ್ಗೆ ನೀವೇನ್ ತಗೊಂಡ್ರಿ? ಇಲ್ಲ, ಅದು ಕ್ರಮ ಆಗ್ತಾ ಇದೆಯಲ್ಲ. ಅದು ಪ್ರೂವೇ ಆಗಿಲ್ಲ. ಇಲ್ಲ, ಈಗ ಯಾರೋ ಕೂಗಿರಬಹುದು. ಗೌಡ್ರೆ, ಪ್ರತಾಪ್ ಸಿಂಹ ಅವರು ಅಲ್ಲೂ ಲೆಟರ್ ಕೊಟ್ಟರು, ಅವ್ರ ಪಾರ್ಲಿಮೆಂಟ್ ಒಳಗಡೆ ಹೋಗಕ್ಕೆ. ಅವ್ರೇನು ಅವ್ರು ಮಾಡಿ ಅಂತ ಏನು ಹೇಳಿರ್ಲಿಲ್ಲ. ಇಲ್ಲೂ ಅಷ್ಟೇ, ಇವರು ಲೆಟರ್ ಕೊಟ್ಟರು, ಇಂಥವ್ರ ಹೆಸರನ್ನ ಒಳಗಡೆ ಬಿಟ್ರು, ಅವರು ಜಯಕಾರಕ್ಕೆ ಹೋಗಿದ್ರು. ಹೌದಾ? ತನಿಖೆ ಆಗ್ಬೇಕಲ್ಲ. ಅವರು ಆಗಿದೆ ಅಂತ ಹೇಳ್ಬಿಟ್ಟು ಟಿಕೆಟ್ ಕೊಡ್ಲಿಲ್ಲ. ನೀವೇನ್ ಮಾಡಿರೋ ಅವ್ರು ರಾಜ್ಯಸಭೆಗೆ ಕಳಿಸಿ. ನೋಡಿ, ರಾಜ್ಯಸಭೆಗೆ ಹೋಗಿರೋರು ಡಾಕ್ಟರ್ ಸೈಯದ್ ನಜೀರ್ ಹುಸೇನ್ ಅವರು. ಹೌದು, ಯಾರು ಕೂಗಿರೋ ಕಿಡಿಗೇಡಿ ಅಲ್ಲ. ಕೂಗಿರೋ ಕಿಡಿಗೇಡಿ ತನಿಖೆ ಆಗ್ತದೆ. ಪಾಸ್ ಕೇಳಿಸ್ಕೊಳ್ಳಿ, ಅಲ್ಲೂ ತನಿಖೆ. ಕೂಗಿರೋನು ಹೆಂಗ್ ಬಂದ, ಯಾರಿಂದ ಕರ್ಕೊಂಡ್ಬಂದ್ರು, ಯಾಕೆ ಕೂಗ್ದ, ಅವೆಲ್ಲ ತನಿಖೆ ಆಗ್ತಾ ಇದೆ. ಅವ್ರಿಗೂ ಡಾಕ್ಟರ್ ಸೈಯದ್ ನಸೀರ್ ಹುಸೇನ್ಗೂ ಸಂಬಂಧ ಇದೆಯಾ, ಸ್ನೇಹಿತರ ಪರಿಚಯ? ಲೆಟರ್ ಅಲ್ಲಿ ಇದೆ. ಅದೇನೆ ಆ ಲೆಟರ್ ಅಲ್ಲಿ ಇದೆ. ಅವರು ಲೆಟರ್ ಹೆಡ್ ಅಲ್ಲಿರುವಂತ ಹೆಸರುಗಳಲ್ಲಿ ಈಗ ಅದಕ್ಕೆ ತನಿಖೆ ಆಗ್ತದೆ. ಕೂಗಿದ್ದಾರ ಇಲ್ವಾ ಅದು ತನಿಖೆ ಆಗ್ತದೆ. ಬೇರೆ ವಿಷಯ. ಒಂದೇ ನಿಮಿಷ. ಅದೇ ಅಲ್ಲೆಲ್ಲ ಎಲ್ಲದಕ್ಕಿಂತ ಹೆಚ್ಚಿನಾಗಿ ಆ ಕೂಗಿರೋ 3 ಜನ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತರು. ಅದು ನಿಮ್ ಗಮನದಲ್ಲಿರಲಿ. ಯಾವ ಕಾಂಗ್ರೆಸ್ ಕಾರ್ಯಕರ್ತರು? ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಕಾರ್ಯಕರ್ತರು ಇಲ್ಲ. ನೀವೊಂದು ಕೂಗಿದ್ರೆ ಈಗ ಕೂಗಿಲ್ದಲ್ಲ ಇದ್ರೂ ಕೂಡ ಮಾಹಿತಿ ಇಲ್ಲ ಅಂದ್ರೆ ಮಾಹಿತಿ ಕೊಡ್ತೀನಿ. ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತರು ತರಿಸ್ಕೊಡ್ತೀನಿ. ಕಾಂಗ್ರೆಸ್ ಕಚೇರಿ ಯಾರು ಸಕ್ರಿಯ ಅಲ್ಲ, ಯಾರು ಕಾರ್ಯಕರ್ತರು, ಸಂಪೂರ್ಣ ಮಾಹಿತಿ ಅಂತವಿದೆ. ಕಾರ್ಯಕರ್ತರು ಅಲ್ವಾ? ಒಂದೊಂದು ವಿರಾಮ ತಗೊಳ್ತೀನಿ. ನಂಗೆ ವಿರಾಮ ತಗೊಳ್ಳೋ ಟೈಮ್ ಬಂದಿದೆ, ವಾಪಸ್ ಬರ್ತೀನಿ, ಚರ್ಚೆಯನ್ನ ಮುಂದುವರಿಸ್ತೀನಿ. ಇದು ಬದಲಾವಣೆ, ಬಟ್ ಬದಲಾವಣೆ ನಾವೇನು ಆಗೇ ಇಲ್ಲ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಬದಲಾವಣೆ ಆಗಿದೆ ಅಂತ ಹೇಳಿ JDS ನವರು ಹೇಳ್ತಾ ಇದ್ದಾರೆ. ಒಳ್ಳೆಯ ಬೆಳವಣಿಗೆ ಅಂತ ನಾವಿದನ್ನು ಸ್ವಾಗತ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಬಟ್